ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವನ್ ಕುಮಾರ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ಆನ್ಲೈನಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಬನ್ನಿ ಇವಾಗ ತಿಳಿಸ್ಕೊಡ್ತೀನಿ. ಯಾವುದು ಅಪ್ಲಿಕೇಶನ್ ಅಂದರೆ ಗ್ರೋಮೋ ಅಪ್ಲಿಕೇಶನಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು. ನನ್ನ ಚಾನಲಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಗ್ರೋಮೋ ಅಪ್ಲಿಕೇಶನ್ ಬಗ್ಗೆ. ಗ್ರೋಮೋ ಅಪ್ಲಿಕೇಶನಲ್ಲಿ ಅರ್ನಿಂಗ್ ರಿಜಿಸ್ಟರ್ ಆಗೋದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾವ ಥರ ರಿಜಿಸ್ಟರ್ ಆಗಬೇಕು, ಯಾವ ಥರ ಆ್ಯಪ್ ಡೌನ್ಲೋಡ್ ಮಾಡಬೇಕಂತ ಬಿಟ್ಟೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೀವು ಮಂತ್ಲಿ ಹೆಂಗಿಲ್ಲ ಅಂದರೆ 5000 ರುಪೀಸನ್ನು ಅರ್ನ್ ಮಾಡ್ಬೋದು. ಆ ಥರ ನಾನು ಹೇಳ್ಕೊಡ್ತೀನಿ, ಆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆ ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರೆ ಮಿನಿಮಮ್ 5000 to 10,000 ರುಪೀಸ್ ಅರ್ನ್ ಮಾಡ್ಬೋದು ಪಾರ್ಟ್ ಟೈಮಲ್ಲಿ. ಫುಲ್ ಟೈಮಲ್ಲಿ ಮಾಡೋಂಗಿದ್ರೆ 20,000 to 30,000 ರುಪೀಸ್ ಅರ್ನ್ ಮಾಡ್ಬೋದು. ಇವಾಗ ಯಾವ ಥರ ಅರ್ನ್ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ನೋಡ್ಬೋದು ಈ ಥರ ಪೇಜ್ ಓಪನ್ ಆಗುತ್ತೆ. ನೀವು ರಿಜಿಸ್ಟರ್ ಎಲ್ಲ ಆಗಿದ್ದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲ ರಿಜಿಸ್ಟರ್ ಆಗಿಲ್ಲ ಅಂದರೆ ಇನ್ನೂ ರಿಜಿಸ್ಟರ್ ಆಗೋ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ರಿಜಿಸ್ಟರ್ ಮಾಡೋ ವೀಡಿಯೋ ಲಿಂಕು ನೀವು ರಿಜಿಸ್ಟರ್ ಅಂದರೆ ನೋಡಿ, ಇಲ್ಲ 100% ಬಂದಿರಬೇಕಿಲ್ಲ. ರಿಜಿಸ್ಟರ್ ಅಂದರೆ ಇಲ್ಲಿ ನಿಮ್ಮ ನೇಮ್ ಬಂದು 100% ಇದು ಬಂದರೆ ಮಾತ್ರ ನಿಮ್ಗೆ ರಿಜಿಸ್ಟರ್ ಆಗಿರೋದಕ್ಕಂತ ಇದಾಗ್ಬೋದು. ಇದರಲ್ಲಿ ನೀವು ಯಾವ ಥರ ಅರ್ನ್ ಮಾಡಬೇಕಂದ್ರೆ ಈ ಪೇಜ್ ಓಪನ್ ಆಗಿರುತ್ತಲ್ಲ, ಈ ಪೇಜಲ್ಲಿ ಯಾವ ಥರ ಅರ್ನ್ ಮಾಡ್ಬೋದು ಅಂದರೆ ನೀವು ಇಲ್ಲಿ ನೋಡ್ಬೋದು ಸೇಲ್ ಆ್ಯಂಡ್ ಅರ್ನು. ಇಲ್ಲಿ ನೋಡ್ಬೋದು ನೀವು ಸೇಲ್ ಆ್ಯಂಡ್ ಅರ್ನ್ ಐತೆ ಆಪ್ಷನ್ನು. ಈ ಸೇಲ್ ಆ್ಯಂಡ್ ಅರ್ನ್ ಆಪ್ಷನ್ ಐತಲ್ಲ, ಈ ಸೇಲ್ ಆ್ಯಂಡ್ ಅರ್ನ್ ಮೇಲೆ ಇಲ್ಲಿ ಬಂದು ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಥರ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು. ರೆಕಮೆಂಡ್ ಇಂಪಾರ್ಟೆಂಟ್ ಇದೇನಿದು, ಫಾಲೋ ಇಸ್ ದ ರೂಲ್ಸ್ ಆ್ಯಂಡ್ ಅವಾಯ್ಡ್ ಗೆಟ್ ಬ್ಲಾಕ್ ಲಿಸ್ಟ್ ಫ್ರಮ್ ಗ್ರೋಮೋ, ನಾಟ್ ಮೇಕ್ ಎ ಸೋಷಿಯಲ್ ಮೀಡಿಯಾ ಅಕೌಂಟ್ ಯೂಸಿಂಗ್ ಅದು ಹೊರಟೆ ಹೋಯ್ತು. ಏನದು ಫೇಸ್ಬುಕ್ಕಲ್ಲಿ ಎಲ್ಲ ಶೇರ್ ಮಾಡೋಂಗಿಲ್ಲ ಅಂತ ಇದು ಅಂತ ಕೊಟ್ಟಿದ್ದಾರೆ. ಸರಿ, ಓಕೆ. ಇಲ್ಲಿ ರೆಕಮೆಂಡೆಡ್ ಫಾರ್ ಯು ಅಂತ ಹೇಳ್ಬಿಟ್ಟು ಕೊಟ್ಟವ್ರಲ್ಲ, ಇದರಲ್ಲಿ ಬಂದು ಕೋಟೆಕ್ ಬ್ಯಾಂಕ್ ಸೇಲ್ ಮಾಡಿದ್ರೆ 330 ರೂಪಾಯಿ ಕೊಡ್ತಾರೆ. ನೋಡ್ಬೋದು ನೀವು. ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಮಾಡಿಕೊಟ್ರೆ 2000 ರೂಪಾಯಿ ಕೊಡ್ತಾರೆ. ಎಮ್ ಸ್ಟಾಕ್ ಮಾಡಿಕೊಟ್ರೆ 725 ರೂಪಾಯಿ ಕೊಡ್ತಾರೆ. ಇದ್ಯಾವುದು AU ಕ್ರೆಡಿಟ್ ಕಾರ್ಡ್ ಮಾಡಿಕೊಟ್ರೆ 2250 ರೂಪಾಯಿ ಕೊಡ್ತಾರೆ. ಇನ್ಸ್ಟೆಂಟ್ ಲೋನ್ ಯಾರ್ಕನ ಇನ್ಸ್ಟೆಂಟ್ ಲೋನ್ ಎತ್ಕೊಟ್ರೆ ಅಪ್ಡೇಟ್ ಅವಾಗೆ 1000 ರೂಪಾಯಿ ಬಂದು ಪ್ಲಸ್ಸು ಅವ್ರ EMI ಅಂದರೆ ಅವ್ರ ಲೋನ್ ಸಿಕ್ಕಿರೋದ್ರಲ್ಲಿ 2.5% ನಿಮ್ಗೆ ಪರ್ಸೆಂಟೇಜ್ ಅಷ್ಟು ಇದು ಸಿಗುತ್ತೆ ಮತ್ತು ಕಮಿಷನು. ಮತ್ತು ಕ್ರೆಡಿಟ್ ಬಿಯಲ್ಲಿ ಪರ್ಸ್ನಲ್ ಲೋನ್ ಎತ್ಕೊಟ್ರೆ ಅಷ್ಟೇ ಇನ್ಸ್ಟೆಂಟ್ ಅಲ್ಲೇ 1000 ರೂಪಾಯಿ ಬರುತ್ತೆ. ಪ್ಲಸ್ 3.25% ಕಮಿಷನ್ ಸಿಗುತ್ತೆ. ಇವಾಗ ನೀವು ಯಾವ ಥರ ಇದರಲ್ಲಿ ಅರ್ನ್ ಮಾಡೋದಂದರೆ ಇಲ್ಲಿ ನೋಡ್ಬೋದು ಅದರ್ ಪ್ರಾಡಕ್ಟ್ಸ್, ಡಿಮಾರ್ಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಫೈನಾನ್ಸ್, ಪರ್ಸ್ನಲ್ ಲೋನು, ಇನ್ಸ್ಟೆಂಟ್ ಲೋನು, ಕ್ರೆಡಿಟ್ ಲೈನು, ಇನ್ವೆಸ್ಟ್ಮೆಂಟು, ಸಬ್ಸ್ಕ್ರಿಪ್ಷನ್ಸು, UPI. ಈ ಥರ ಎಷ್ಟು 2, 3, 6, 8 ಆಪ್ಷನ್ ಇದೆ. ಇಲ್ಲಿ ನೋಡ್ಬೋದು ನೀವು ಅದರ್ ಪ್ರಾಡಕ್ಟ್ಸಲ್ಲಿ. ಇಲ್ಲಿ ನೀವು ಯಾವ ಥರಪ್ಪ ಇವಾಗ ಅರ್ನಿಂಗ್ ಮಾಡೋದಂದರೆ ಡಿಮಾರ್ಟ್ಸ್ ಅಕೌಂಟ್ಸ್ ಇವಾಗ ಓಪನ್ ಮಾಡೋಣ. ಎಕ್ಸಾಂಪಲು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡಿಮಾರ್ಟ್ ಅಕೌಂಟ್ಸಲ್ಲಿ ಏನೇನಿದೆ. ಎಮ್ ಸ್ಟಾಕ್ ಅಕೌಂಟು, ಡಿಮಾರ್ಟ್ ಅಕೌಂಟು, ಸೆಕ್ಯೂರಿಟೀಸು. ಇದು ನೋಡ್ಬೋದು ಸೆಕ್ಯೂರಿಟೀಸು. ಗೋಲ್ 1 ಅಕೌಂಟ್ ಓಪನಿಂಗ್ 200 ರೂಪಾಯಿ ಕೊಡ್ತಾರೆ. ಗೋಲ್ 2 ಅಂದರೆ 2 ಅಕೌಂಟ್ ಓಪನ್ ಅಂದರೆ 500 ರೂಪಾಯಿ ಕೊಡ್ತಾರೆ. ಒಂದೇ ಅಕೌಂಟಲ್ಲಿ 700 ರೂಪಾಯಿ ಕೊಡ್ತಾರೆ. ಹೆಂಗಂದರೆ ಟ್ರೇಡ್ ಅಪ್ ಟು 2500 ಇನ್ 7 ಡೇಸ್ ಒಳಗೆ ಅಂದರೆ ಮಾಡಿದ್ರೆ ನಿಮಗೆ ಪ್ಲಸ್ 500 ಆ್ಯಡ್ ಆಗುತ್ತೆ ನಿಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆದಮೇಲೆ ವಿಡ್ರಾ ಮಾಡೋದೆಲ್ಲ ಯಾವ ಥರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಏಂಜಲ್ ಬ್ಯಾಂಕ್ ಡಿಮಾರ್ಟ್ ಅಕೌಂಟಲ್ಲಿ ನೋಡ್ಬೋದು ಗೋಲ್ 1 300 ರುಪೀಸು, ಟ್ರೇಡ್ ಮಿನಿಮಮ್ 100 ರುಪೀಸ್ ಇನ್ 7 ಡೇಸ್ ಅಂದರೆ 7 ಡೇಸ್ ಒಳಗೆ ಅವ್ರು 100 ರುಪೀಸ್ ಮಿನಿಮಮ್ ಗೋಲ್ ಇದು ಮಾಡಿದ್ರೆ ನಿಮ್ಗೆ 300 ರುಪೀಸ್ ಬರುತ್ತೆ. ಮತ್ತು ICIC ಡೈರೆಕ್ಟ್ ಡಿಮಾರ್ಟ್ ಅಕೌಂಟಲ್ಲಿ ನೋಡ್ಬೋದು ಗೋಲ್ 1 50 ರುಪೀಸು. ಡಿಮಾರ್ಟ್ ಅಕೌಂಟ್ ಓಪನ್ ಆದಮೇಲೆ ಟ್ರೇಡ್ ಮಿನಿಮಮ್ 500 ಇನ್ 15 ಡೇಸ್ ಅಕೌಂಟ್ ಓಪನಿಂಗ್ ಆದಮೇಲೆ 500 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ, ಆ್ಯಡ್ ಆಗುತ್ತೆ. ಇದು ಅಪ್ಸ್ಟಾಕ್ ಡಿಮಾರ್ಟ್ ಅಕೌಂಟು ಗೋಲ್ 1 200 ರುಪೀಸು. ಗ್ರೋ ಡಿಮಾರ್ಟ್ ಅಕೌಂಟು 300 ರುಪೀಸ್ ಅಪ್ ಟು 500 ರುಪೀಸು ಟ್ರೇಡ್ ಮಾಡಬೇಕು ವಿತಿನ್ 7 ಡೇಸ್ ಒಳಗೆ. ಪೇಟಿಎಮ್ ಮನಿ ಡಿಮಾರ್ಟ್ ಅಕೌಂಟಲ್ಲಿ ನೋಡ್ಬೋದು ನೀವು ಗೋಲ್ 1 ಅರ್ನ್ 300 ರುಪೀಸ್, ಟ್ರೇಡ್ ಅಟ್ಲೀಸ್ಟ್ 5000 ರುಪೀಸು. ಗೋಲ್ 2 ಟ್ರೇಡ್ ಅಮೌಂಟ್ ಅಟ್ಲೀಸ್ಟ್ 10,000 ರುಪೀಸ್ ಪ್ಲಸ್ 150 ರುಪೀಸ್ ಅರ್ನಿಂಗು. ಕೋಟೆಕ್ ಸೆಕ್ಯೂರಿಟಿ ಡಿಮಾರ್ಟ್ ಅಕೌಂಟು. ಇದೆಲ್ಲ ಆದಮೇಲೆ ಇವಾಗ ನೋಡ್ಬೋದು ನಾವು ಸೇವಿಂಗ್ ಅಕೌಂಟ್ಸ್ಗೆ ಹೋಗೋಣ. ಸೇವಿಂಗ್ ಅಕೌಂಟ್ಸ್ಗೆ ಹೋದ್ಮೇಲೆ ಇದು ನೋಡ್ಬೋದು ಸೇವಿಂಗ್ ಅಕೌಂಟ್ಸ್ ಲಿಸ್ಟು. ಇವಾಗ ಕೋಟೆಕ್ 811 ಸೇವಿಂಗ್ ಅಕೌಂಟ್ ಬಂದು 330 ರೂಪಾಯಿ ಕೊಡ್ತಾರೆ. ಇಲ್ಲಿ ನೋಡ್ಬೋದು ಇದ್ರ ಆಪ್ಷನ್ ಓಪನ್ ಮಾಡೋಣ. ಇದು ಯಾವ ಥರ ಇದು ಮಾಡೋಂತಬಿಟ್ಟು 0 ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟು, ಅರ್ನ್ ಅಪ್ ಟು 4% ಇನ್ ಪರ್ ಮಂತ್
ಅಂದರೆ ಅದು ಅರ್ಥ ಆಗಿಲ್ಲ, ಸಾರಿ. ಓಕೆ, 4 to 9, 10 above. ಓಕೆ, ಝೀರೋ ಅಕೌಂಟ್ ಓಪನ್ ಮಾಡಿಕೊಡೋದು. 4% ಏನೋ ಇಂಟ್ರೆಸ್ಟ್ ಕೊಡ್ತಾರಂತೆ, ಪರ್ ಮಂತೇ ಇರಬೇಕು, ಅದು ಗೊತ್ತಿಲ್ಲ. ಪರ್ ಡೆಬಿಟ್ ಕಾರ್ಡ್ ಲೋಡೆಡ್ ವಿತ್ ಆಫರ್ ಡಿಜಿಟಲ್ ಬ್ಯಾಂಕಿಂಗ್ ವಿತ್ ಆನ್ಲೈನ್ ಸಪೋರ್ಟ್ ಅಂಡ್ ನೋ ಮೇಂಟೆನೆನ್ಸ್ ಫೀಸು. ಮೇಂಟೆನೆನ್ಸ್ ಫೀಸ್ ಏನು ಕಟ್ಟಾಗಲ್ಲ ನಿಮ್ಮ ಕಸ್ಟಮರ್ಗೆ. ನೀವು ಇದನ್ನು ಯಾವ ಥರ ಅಕೌಂಟ್ ಓಪನ್ ಮಾಡ್ಕೊಡೋದು ಅಂದರೆ, ಈ ಪೇಜ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಪಿನ್ ಕೋಡ್ ಹಾಕಿ ಚೆಕ್ ಮಾಡಬೇಕು. ನಮ್ಮ ಪಿನ್ ಕೋಡ್ಗೆ ಯಾವುದು ಜನ್ರೇಟ್ ಇರೋಲ್ಲ, 3130 ಚೆಕಿಂಗ್. ನಾನು ಬೇರೆ ಕೋಲಾರ ಪಿನ್ ಕೋಡು, ಇಲ್ಲಿ ಹೊಸಕೋಟೆ ಪಿನ್ ಕೋಡ್ ಹಾಕೊಂಡು ಚೆಕ್ ಮಾಡೋದು, ನಮ್ಮ ಮಾಲೂರಲ್ಲ. ನಮ್ಮ ಪಿನ್ ಕೋಡ್ಗೆ ಯಾವುದು ಬರೋಲ್ಲ. ಇದು ನೋಡ್ಬೋದು, ಕೋಟೆಕ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಕೊಟ್ಟಿರೋದು. ಅಪ್ಗ್ರೇಡು KYC ಎಲ್ಲ ಅಪ್ಗ್ರೇಡ್ ಮಾಡಬೇಕು. ಇವಾಗ ನಿಮ್ಮ ಕಸ್ಟಮರ್ಗೆ ಏನೇನು ಇದಿರಬೇಕಂದ್ರೆ, ಇಂಡೋಷನಾಗಿ 18 ಇಯರ್ಸ್ ಆಗಿರಬೇಕು, ಇಂಡಿಯನ್ ಆಗಿರಬೇಕು, ಲಿಮಿಟೆಡ್ ಪಿನ್ ಕೋಡ್ ಚೆಕಿಂಗ್ ವ್ಯಾಲಿಡ್ ಇನ್ ಗ್ರೋಮೋ ಆಪ್. ಅಂದರೆ ಪಿನ್ ಕೋಡು ಅವ್ರ ಈ ಇರೋ ಏರಿಯಾದಲ್ಲಿ ಮಾತ್ರ ಅಕೌಂಟ್ ಓಪನ್ ಆಗುತ್ತೆ. ನ್ಯೂ ಕಸ್ಟಮರ್ ಓನ್ಲಿ, ಅಂದರೆ ಹೊಸ ಕಸ್ಟಮರ್ ಮಾತ್ರ ಓನ್ಲಿ. ಕಸ್ಟಮರ್ ಹತ್ರ ಇರಬೇಕಾಗಿರೋದು ವ್ಯಾಲಿಡ್ ಆಧಾರ್ ಕಾರ್ಡ್ ಆ್ಯಂಡ್ ಪಾನ್ ಕಾರ್ಡು. ಇವೆರಡು ಇದ್ದರೆ ಸಾಕು, ಅಕೌಂಟ್ ಓಪನಿಂಗ್ ಆಗ್ಬಿಡ್ಬೋದು, ಮಾಡ್ಬೋದು. ನೀವೇನು ಮಾಡಬೇಕಂದ್ರೆ ಸಿಂಪಲ್ ಇಲ್ಲಿ ಬಂದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇರ್ ಅಂತ ಇತ್ತಲ್ಲ, ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೆಕೆಂಡು, ನೋಡಿ ಇಲ್ಲಿ ನೋಡ್ಬೋದು ನೀವು. ವಾಟ್ಸಪ್ಪು, ಫೇಸ್ಬುಕ್ಕು, ಟೆಲಿಗ್ರಾಮು ಯಾವುದ್ರಲ್ಲಿ ಬೇಕಾದರೆ ನಾನು ನೋಡ್ಬೋದು. ಇವಾಗ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರೋರಿಗೆಲ್ಲ ಹೋಗುತ್ತೆ ಲಿಂಕು. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಪವನ್ ಕ್ರಿಯೇಟಿವಿಟೀಸ್. ಇವಾಗ ಇಲ್ಲಿ ನಾನು ಶೇರ್ ಮಾಡಿದ್ದೀನಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಿ ಯಾರನ್ನ ಕ್ಲಿಕ್ ಮಾಡಿ ಈ ಯಾವುದಿದು ಕೋಟೆಕ್ ಬ್ಯಾಂಕ್ಗೆ ಇದು ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಅವರು ನಮಗೆ ಇಲ್ಲಿ 300 ರೂಪೀಸ್ ಅರ್ನಿಂಗ್ ಆಗುತ್ತೆ. ಈ ಥರ ನೀವು ಅರ್ನ್ ಮಾಡ್ಬೋದು. ಮತ್ತು ಇಲ್ಲಿ AU ಸೇವಿಂಗ್ ಅಕೌಂಟ್ಗೆ ನೋಡ್ಬೋದು 825 ರೂಪಾಯಿ ಕೊಡ್ತಾರೆ. ಇದರಲ್ಲಿ ಸೇಮು ಝೀರೋ ಅಕೌಂಟ್ ಮೇಂಟೆನೆನ್ಸು, ಮಿನಿಮಮ್ ಝೀರೋ ಅಕೌಂಟು. ಅರ್ನ್ ಐಟು ಇಂಟ್ರೆಸ್ಟು 7.25%, 225 ರೂಪೀಸ್ ಪ್ಲಸ್ ಆಫರ್ ಇನ್ ಯುವರ್ ಫೇವ್ರೆಟ್ ಬ್ರಾಂಡ್ಸು, ಫ್ರೀ ಅನ್ಲಿಮಿಟೆಡ್ ಆನ್ಲೈನ್ ಪೇಮೆಂಟ್ಸು, ಎಂಜಾಯ್ ಬ್ರಾಂಚ್ ಎಕ್ಸ್ಪೀರಿಯನ್ಸ್ ಅಂಡ್ ವಿತ್ ವಿಡಿಯೋ ಬ್ಯಾಂಕಿಂಗ್. ಟು ಸೇಲ್ ಟಾರ್ಗೆಟ್ ಕಸ್ಟಮರ್ ಬಂದು ಮಿನಿಮಮ್ 25 ಇಯರ್ಸ್ ಅಬೋವ್ ಆಗಿರಬೇಕು. ಇಯರ್ಲಿ ಇನ್ಕಮ್ ಬಂದು 6 lakhs ಪ್ಲಸ್ ಇರಬೇಕು. ಮಂತ್ಲಿ ಅಲ್ಲ, ಸಾರಿ. ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡು ಆ್ಯಂಡ್ ಪಾನ್ ಕಾರ್ಡ್ ಇರಬೇಕು. ಕಸ್ಟಮರ್ ಡೀಟೇಲ್ ಇನ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಂಡ್ ಶೋಲ್ಡ್ ಸೇಮ್. ಪಾನ್ ಕಾರ್ಡು ಆಧಾರ್ ಕಾರ್ಡಲ್ಲಿ ಸೇಮ್ ಡೀಟೇಲ್ ಇರಬೇಕು. ಮೊಬೈಲ್ ನಂಬರ್ ಶೋಲ್ಡ್ ಲಿಂಕ್ಡ್ ಆಧಾರ್ ಕಾರ್ಡ್ ಇರಬೇಕು. ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇರಬೇಕು. ನಾಟ್ ಅವೈಲೇಬಲ್ ಟು ಲಿಮಿಟೆಡ್ ಸಿಟೀಸ್, ಚೆಕ್ ಎಲಿಜಿಬಲ್ ಪಿನ್ ಕೋಡ್ ಇನ್ ಟು ಆಪ್ ಬಿಲೋ. ಅಂದರೆ ಎಲಿಜಿಬಲ್ ಆಗಿರಬೇಕು. ಈ ಪಿನ್ ಕೋಡ್ ಅದೇ ಹೇಳಿಲ್ಲ ಆವಾಗಲೇ, ಪಿನ್ ಕೋಡ್ ಯಾವ ಏರಿಯಾಕ್ಕೆ ಇದಾಗುತ್ತೋ ಆ ಏರಿಯಾಕ್ಕೆ ಎಲಿಜಿಬಲ್ ಆಗಿರಬೇಕು. ಇಷ್ಟಾಗಿದ್ದರೆ ನೀವು ಇದು ನೋಡ್ಬೋದು. ಝೀರೋ ಅಕೌಂಟ್ ಓಪನ್ ಮಾಡೋದು. ನೀವು ಲಿಂಕ್ ಶೇರ್ ಮಾಡಿದ್ರೆ ಅವ್ರು ಲಿಂಕ್ ಕ್ಲಿಕ್ ಮಾಡ್ಕೊಂಡು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ನಿಮಗೆ 825 ರೂಪಾಯಿ ಬರುತ್ತೆ, ಅರ್ನ್ ಆಗುತ್ತೆ. ಅವರು ₹1 ಅಮೌಂಟ್ ಆ್ಯಡ್ ಮಾಡಿದ್ರೆ ಕೂಡ 825 ರೂಪಾಯಿ ಆ್ಯಡ್ ಆಗುತ್ತೆ. ಮತ್ತು ಟೇಡ್ ಬಿಸ್ನೆಸ್ ಅಕೌಂಟ್ ರೆಫರಲ್ ಕೋಡ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅರ್ನ್ ಅಪ್ ಟು 450 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಇದು ಝೀರೋ ಅಕೌಂಟೇ, ಸೇಮ್ ಇದೂ. ಮತ್ತು ಪೈ ಮನಿ ಅಕೌಂಟು, ಇದರಲ್ಲಿ 150 ರೂಪೀಸ್ ಕೊಡ್ತಾರೆ. ಇದು ಝೀರೋ ಅಕೌಂಟೇ. ಟೇಡ್ ಬಿಸ್ನೆಸ್ ಅಕೌಂಟ್ ಬಂದು ಝೀರೋ ಅಕೌಂಟೇ, 200 ರೂಪೀಸ್ ಕೊಡ್ತಾರೆ. ಎಸ್ ಬ್ಯಾಂಕ್ ಸೇವಿಂಗ್ ಅಕೌಂಟು 925 ರೂಪೀಸ್ ಕೊಡ್ತಾರೆ. 10,000 ಮಿನಿಮಮ್ ಬ್ಯಾಲೆನ್ಸ್ ಬಂದು 10,000 ಮೇಂಟೈನ್ ಮಾಡಬೇಕು. ಅಕೌಂಟ್ ಕ್ರಿಯೇಟೇ 2 days ಒಳಗೆ ಆಗುತ್ತೆ. ಎಲ್ಲ ಅಷ್ಟೇ, 2 days 3 days 1 day ಟೇಡ್ ಬಿಸ್ನೆಸ್ ಅಕೌಂಟ್ 1 day, ಟೇಡ್ ಬಿಸ್ನೆಸ್ ಅಕೌಂಟ್ ರೆಫರಲ್ ಕೋಡ್ 1 day, ಮತ್ತು AU ಅಕೌಂಟ್ 1 to 2 days, ಕೋಟೆಕ್ 811 1 day ಒಳಗೆ ಓಪನ್ ಆಗುತ್ತೆ. ಮತ್ತು ಆಕ್ಸಿಸ್ ಸೇವಿಂಗ್ ಅಕೌಂಟ್ ಅಷ್ಟೇ 2 days ಒಳಗೆ ಓಪನ್ ಆಗುತ್ತೆ. 750 ರೂಪೀಸ್ ಕೂಡ ಅರ್ನಿಂಗ್ ಆಗುತ್ತೆ. ಮಿನಿಮಮ್ ಅಕೌಂಟ್ ಬ್ಯಾಲೆನ್ಸ್ ಬಂದು 12,000 ರೂಪೀಸ್ ಮೇಂಟೈನ್ ಮಾಡಬೇಕು ಅವರು. ಫ್ಲಿಪ್ಕಾರ್ಟ್, ಅಮೆಝಾನ್ ಇದು ಬೇರೆ ಬರುತ್ತೆ, ಕ್ರೆಡಿಟ್ ಕಾರ್ಡ್ ಕೂಡ ಕೊಡ್ತಾರೆ ಇದರಲ್ಲಿ. ಮತ್ತು ಆಕ್ಸಿಸ್ ಕರೆಂಟ್ ಅಕೌಂಟ್ಗೆ ಬಂದು ಮಿನಿಮಮ್ 10,000 ರೂಪೀಸ್ ಮೇಂಟೈನ್ ಮಾಡಬೇಕು. 600 ರೂಪೀಸ್ ನಮ್ಗೆ ಅರ್ನಿಂಗ್ ಆಗುತ್ತೆ. 1 day ಒಳಗೆ ಓಪನ್ ಆಗುತ್ತೆ. ಮತ್ತು ಪರ್ಸ್ನಲ್ ಇವಾಗ ಬಂದು ನಾವು ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋಣ. ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು IDFC ಕ್ರೆಡಿಟ್ ಕಾರ್ಡು ಬಂದೈತೆ. ಇದರಲ್ಲಿ ಬಂದು ಅಪ್ ಟು 2,150 ರೂಪೀಸ್ ಅರ್ನಿಂಗ್ ಆಗುತ್ತೆ. ಇದರಲ್ಲಿ 2,150 ರೂಪೀಸ್ ಅರ್ನಿಂಗ್ ಆಗೋದು ಯಾವ ಥರಪ್ಪ ಅಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಬೆನಿಫಿಟ್ಸ್ ಏನಂದರೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡು, ಸೂಪರ್ ಸೇವ್ ಇಂಟ್ರೆಸ್ಟು ರೇಟ್ ಫ್ರಮ್ 0.75% ಇಂಟು
5% ಪರ್ ಮಂತ್ ಇಂಟ್ರೆಸ್ಟ್ ಬೀಳ್ತೈತೆ. ರಿವಾರ್ಡ್ ಪಾಯಿಂಟ್ಸು 6x ರಿವಾರ್ಡ್ ಆನ್ಲೈನ್ ಸ್ಪೆಂಡು, 10x ರಿವಾರ್ಡ್ ಮಂತ್ಲಿ ಸ್ಪೆಂಡ್ ಅಬೌಟ್ 20,000 ರುಪೀಸು, ಅಂದರೆ 20,000 ರುಪೀಸ್ ಮೇಲೆ ಇದು ಮಾಡಿದ್ರೆ ಅಬೌಟ್ 10x ರಿವಾರ್ಡ್ಸ್ ಸಿಗುತ್ತಂತೆ. 10x ರಿವಾರ್ಡ್ ಆನ್ ಬರ್ತ್ಡೇ ಸ್ಪೆಂಡ್ಸ್ಗೆ 10x ರಿವಾರ್ಡ್ ಸಿಗುತ್ತಂತೆ. ಎಕ್ಸ್ಪೈರಿನೇ ಇಲ್ಲಂತೆ. ಶಾಪ್ ಯೂಸ್ ಇನ್ ರಿವಾರ್ಡ್ ಪಾಯಿಂಟ್ಸು, ಅಂದರೆ ಶಾಪ್ ಜಾಸ್ತಿ ಮಾಡಿದ್ರೆ ರಿವಾರ್ಡ್ ಪಾಯಿಂಟ್ಸ್ ಜಾಸ್ತಿ ಅರ್ನಿಂಗ್ ಇದಾಗುತ್ತಂತೆ. ಅಡಿಷ್ನಲ್ ಬೆನಿಫಿಟ್ಸು 25% ಆಫ್ ಟಿಕೆಟ್ ಒನ್ಸ್ ಮಂತ್ ವ್ಯೂ ಪೇಟಿಎಮ್ಮಲ್ಲಿ ಏನೋ 25% ಆಫರ್ ಮೂವಿ ಟಿಕೆಟ್ಗೆ. ಓಕೆ, ಮೂವಿ ಟಿಕೆಟ್ಗೆ 25% ಆಫರ್ ಕೊಡ್ತಾರಂತೆ. ಪ್ರೀ ರೋಡ್ ಸೈಡ್ ಅಸಿಸ್ಟೆಂಟ್ಸ್ ವರ್ತ್ 1,500 ರೂಪಾಯಿ, ಅಪ್ ಟು 20% ಡಾಕ್ಯುಮೆಂಟ್ಸ್ 1,500 ರೆಸ್ಟೋರೆಂಟ್ಸ್ ಕೊಡ್ತಾರಂತೆ. ಇನ್ಶೂರೆನ್ಸು ಎಲ್ಲ ಕೊಡ್ತಾರಂತೆ. ಇವ್ರಿಗೆ ಇರಬೇಕಾಗಿರೋದು ಬಂದು ವ್ಯಾಲಿಡ್ ಇದು ಬಂದು ನಿಮ್ಮ ಕಸ್ಟಮರ್ಗೆ ಇರಬೇಕಾಗಿರೋದು ಏನೇನು ಇರಬೇಕಂದ್ರೆ ಪ್ರೂಫ್ಗಳು 21 ವರ್ಷದಿಂದ 60 ವರ್ಷದೊಳಗೆ ಇರಬೇಕು. ಸ್ಯಾಲ್ರಿಡ್ ಎಂಪ್ಲಾಯ್ಸ್ ಆದರೆ, ಎಂಪ್ಲಾಯ್ಡ್ ಆದರೆ 25 to 65 ಇಯರ್ಸು. ಮಂತ್ಲಿ ಇನ್ಕಮ್ ಬಂದು ಮೋರ್ ದೆನ್ 30,000 ರುಪೀಸ್ ಆಗಿರಬೇಕು. ಓನರ್ ಆಫ್ ದ ಬ್ಯಾಂಕ್ ಕ್ರೆಡಿಟ್ ಆ್ಯಂಡ್ ವಿತ್ ಲಿಮಿಟ್ ಅಬೌವ್ 15,000 ಆಗಿರಬೇಕು. ಅಂದರೆ ಓನರ್ ಬ್ಯಾಂಕು ಅವರ ಅಂದರೆ ಸ್ವಂತ ಅಕೌಂಟ್ ಇರಬೇಕು, ಅವ್ರದ್ದೇ ಓನ್ ಅಕೌಂಟು. ಕ್ರೆಡಿಟ್ ಸ್ಕೋರ್ ಅಬೌವ್ 710 ಇರಬೇಕು. ಅವೈಲೇಬಲ್ ರಿಸಿಡೇಷನ್ 50 ಸಿಟೀಸ್ ಪ್ಲಸ್ ಚೆಕ್ ಇನ್ ಪಿನ್ ಕೋಡ್, ಅಂದರೆ 50 ಸಿಟೀಸ್ ಆಗೈತೆ. ಪಿನ್ ಕೋಡ್ ಹಾಕಿ ಚೆಕ್ ಮಾಡಿದ್ರೆ ಇದಾಗುತ್ತೆ. ಇದೇ ಥರ ಕ್ರೆಡಿಟ್ ಕಾರ್ಡ್ ಮಾಡಿಕೊಡೋ ಅಕೌಂಟ್ಗಳು ಜಾಸ್ತಿ ಇದೆ. ಸರಿ, ನನ್ನ ಮೊಬೈಲ್ ಲ್ಯಾಗ್ ಆಗ್ತೈತೆ. ಈ ಥರ ಎಲ್ಲ ಕ್ರೆಡಿಟ್ ಕಾರ್ಡ್ ಮಾಡ್ಕೊಡ್ಬೋದು. ಮತ್ತು ಪರ್ಸ್ನಲ್ ಲೋನ್ಸು, ಇವಾಗ ಪರ್ಸ್ನಲ್ ಲೋನ್ಸ್ ಮೇಲೆ ಬಂದರೆ ಇದರಲ್ಲಿ ಅಷ್ಟೇ ಕ್ರೆಡಿಟ್ ಬಿ ಪ್ರಿವೋ ಮನಿ ವ್ಯೂ ಪರ್ಸ್ನಲ್ ಲೋನು, ಪೇಸಿನ್ಸ್ ಪರ್ಸ್ನಲ್ ಲೋನು, ಪಿಬೋ ಈಸಿ ಸ್ಯಾಲ್ರಿ, ಇಂಡೋಲೆನ್ಸ್ ಪರ್ಸ್ನಲ್ ಲೋನು, ಇಂಡುಶಲ್ಯಾಂಡ್ ಪರ್ಸ್ನಲ್ ಲೋನು, ಇದು ಅಪ್ವರ್ಡ್ಸು. ಈ ಥರ ಪರ್ಸ್ನಲ್ ಲೋನ್ಸ್ ಎಲ್ಲ ಇದೆ. ಇದರಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು, ನೋಡ್ಬೋದು. ಪರ್ಸೆಂಟೇಜ್ ಮೇಲೆ ಕೂಡ ಅರ್ನ್ ಮಾಡ್ಬೋದು. ಪ್ಲಸ್ಸು ಅವರು ಲೋನ್ ಎತ್ಕೊಂಡ್ರೆ ಇಷ್ಟು ಅಮೌಂಟ್ ಅಂತ ಬಿಟ್ಟು ಕೂಡ ಫಿಕ್ಸ್ ಮಾಡಿದ್ದಾರೆ ಇದರಲ್ಲೂ. ಮತ್ತು ಇನ್ಸ್ಟೆಂಟ್ ಲೋನ್ಸ್ ಮೇಲೆ ನೋಡೋಣ. ಇನ್ಸ್ಟೆಂಟ್ ಲೋನ್ಸ್ ಬಂದು ನೆಟ್ವರ್ಕ್ ಶೋ ಇದೆ. ಇನ್ಸ್ಟೆಂಟ್ ಲೋನ್ಸು ನೋಡ್ಬೋದು. ಯಾವುದು ಫರ್ ನಾವಿ ಕ್ಯಾಶ್ಲೇನ್, ಕ್ಯಾಶಿ ಮತ್ತು ನೀರಾ ಸಮ್ರಾಟ್ ಕಾಯಿನ್, ಇನ್ಸ್ಟೆಂಟ್ ಮನಿ ಎಮ್ ಪ್ಯಾಕೆಟ್ ಮನಿ, ಇದು ಎಮ್ ಪ್ಯಾಕೆಟ್ ಪರ್ಸ್ನಲ್ ಲೋನು, ಅಭಿಲೇಷ್ ಲೋನ್ಸ್ ಇಷ್ಟೈತೆ. ಮತ್ತು ಇನ್ವೆಸ್ಟ್ಮೆಂಟ್ಸು ಇದೆ. ಇದು ಡಿಮಾರ್ಟ್ ಅಕೌಂಟ್ಸ್, ಶೇರ್ ಮಾರ್ಕೆಟ್ ಥರ ಇನ್ವೆಸ್ಟ್ಮೆಂಟ್ಸು. ನಾವು ಡಿಜಿಟಲ್ ಗೋಲ್ಡ್ಸು, ಫಂಡ್ಸ್ ಇಂಡಿಯನ್ ಮ್ಯೂಚುವಲ್ ಫಂಡು, ಫೀಲೋ ಮನಿ ಯಾವುದೋ ಇದೆ ಇದರಲ್ಲೂ. ಮತ್ತು ನೋಡ್ಬೋದು ಇಲ್ಲಿ ಸಬ್ಸ್ಕ್ರಿಪ್ಷನ್ಸು ಇದೇನೋ ನನಗೂ ಗೊತ್ತಿಲ್ಲ. ಇವಾಗ ನಾನು ಅಪ್ಡೇಟ್ ಮಾಡಿದ್ದು ಮೊಬೈಲ್ ಗ್ರೋಮೋ ಫೈನಾನ್ಷಿಯಲ್ ಅಡ್ವೈಸರ್ ಕ್ರಿಯೇಟಿವ್ ಪ್ರೋಗ್ರಾಮ್ದು 200 ರೂಪಾಯಿ ಕೊಡ್ತಾರಂತೆ. ಜಾಬ್ ಲಾಸ್ ಪ್ಲಾನ್ಸು 1,300 ರುಪೀಸು. ವಿಲೆನ್ಸ್ ಕ್ಯಾಶ್ ಲೋ ಪ್ಲ್ಯಾನು 850 ರುಪೀಸ್ ಕೊಡ್ತಾರಂತೆ. ಮತ್ತು ಏನು UPI ಕೊಟ್ಟಿದ್ದಾರೆ. UPI ಇದೇನು ನೋಡೋಣ. ಪೇಟಿಎಮ್ UPI ಮಾಡ್ಕೊಳ್ಳೋಕ್ಕೆ 85 ರೂಪಾಯಿ ಕೊಡ್ತಾರಂತೆ. ಪೇಟಿಎಮ್ UPI ಮಾಡಿಕೊಂಡ್ರೆ. ಓಕೆ, ಈ ವಿಡಿಯೋ ಜಾಸ್ತಿ ಇಲ್ಲ ಅಂತ ಆಯಿತು. ಇಷ್ಟರಲ್ಲೆಲ್ಲ ನೀವು ಅರ್ನ್ ಮಾಡ್ಬೋದು. ಇವಾಗ ಅರ್ನಿಂಗ್ ಮಾಡಿರ್ತೀರಾ, ಅರ್ನಿಂಗ್ ಯಾವ ಥರ ಮಾಡೋದು ಅಂತ ಗೊತ್ತಾಯಿತು. ಇವಾಗ ನೀವು ಲಿಂಕ್ ಶೇರ್ ಮಾಡೋದ್ರಿಂದ ಅರ್ನಿಂಗ್ ಆಗುತ್ತೆ. ಆ ಲಿಂಕ್ ಮೇಲೆ ಯಾರಾದರೂ ಕ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಇದರಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಅಂದರೆ ನೀವು ಫ್ರೀಯಾಗಿ ವರ್ಕ್ ಮಾಡ್ಕೊಂಡು ಯಾವುದಾನ ಲಿಂಕ್ ಶೇರ್ ಮಾಡಿದ್ರೆ ನಿಮ್ಗೆ ಆ ಥರ ಅರ್ನಿಂಗ್ ಆಗುತ್ತೆ. ಫುಲ್ ಟೈಮಲ್ಲಿ ಅಂದರೆ ಯಾವ ಥರ ಅಂದರೆ ನೀವು ಲಿಂಕ್ ಶೇರ್ ಮಾಡ್ಕೊಂಡು ನಿಮ್ಮದೇ ಅದು ಯೂಟ್ಯೂಬ್ ಚಾನಲ್ ಅಲ್ಲಿ ಲಿಂಕ್ಸ್ ಶೇರ್ ಮಾಡ್ಕೊಂಡು ಒಂದೊಂದೇ ಪ್ರಾಕ್ಟಿಕಲಲ್ಲಿ ಒಂದೊಂದೇ ಇವಾಗ ಕ್ರೆಡಿಟ್ ಕಾರ್ಡು ಇವಾಗ ಒಂದೇ ಒಂದು IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ. ಒಂದು ಅಕೌಂಟ್ ಓಪನ್ ಮಾಡೋದು ನಿಮ್ಮ ಫ್ರೆಂಡ್ಸ್ದೆಲ್ಲ ಫ್ಯಾಮಿಲಿ ಮೆಂಬರ್ಸ್ದು. ಇದನ್ನು ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಅಲ್ಲಿ ನಿಮ್ಮ ಲಿಂಕ್ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಅವರು ಅಕೌಂಟ್ ಓಪನ್ ಮಾಡ್ಕೊತಾರಲ್ಲ, ಅದರಿಂದ ನೀವು ಅರ್ನ್ ಮಾಡ್ಬೋದು. ಮತ್ತು ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮ್ ಇದೆ. ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮಲ್ಲಿ ಬಂದು 1,100 ರೂಪಾಯಿ ಕೊಡ್ತಾರೆ. ಪ್ಲಸ್ 5% ರೆಫರಲ್ ಇನ್ಸ್ಟೆಂಟ್ ಅರ್ನಿಂಗ್ ಕಮಿಷನ್ ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಬಂದು ನೀವು ರೆಫರಲ್ ಕೋಡ್ ಇರುತ್ತೆ. ನೀವು ರೆಫರಲ್ ಕೋಡಿಂದ ಕಾಪಿ ಮಾಡ್ಕೊಂಡು ಶೇರ್ ಮಾಡೋದು. ಇದನ್ನು ನನ್ನ ರೆಫರಲ್ ಕೋಡು. ಯಾರ್ಯಾರು ಇನ್ನೂ ರಿಜಿಸ್ಟರ್ ಆಗಿಲ್ಲ ಅವ್ರಿಗೆಲ್ಲ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ವಿಡಿಯೋ ರಿಜಿಸ್ಟರ್ ಆಗೋದು ಯಾವ ಥರ ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ಹೋಗಿ ರಿಜಿಸ್ಟರ್ ಆಗೋದು ಯಾವ ಥರ ಅನ್ನೋದು ನೋಡಿಕೊಂಡು ರಿಜಿಸ್ಟರ್ ಆಗಿ
ರಿಜಿಸ್ಟರ್ ಆದಮೇಲೆ ಇವಾಗೆಲ್ಲ ಅರ್ನಿಂಗ್ ಆಯಿತು. ಅರ್ನಿಂಗ್ ಆದಮೇಲೆ ವಿಡ್ರಾ ಮಾಡೋದು ಯಾವ ಥರ ಅಂದರೆ ನೋಡ್ಬೋದು, ಇಲ್ಲಿ ಮೇಲೆ ವ್ಯಾಲೆಟ್ ಅಂತಿದೆ, ಟೋಟಲ್ ಅರ್ನಿಂಗ್ಸ್ ಅಂತಿದ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ನಿಮ್ಮ ವ್ಯಾಲೆಟು. ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಬೋದಾಯಿತು ಫಸ್ಟು. ಇವಾಗ ಹಂಗೆ ಆಗ್ತಾಯಿಲ್ಲ, ಇವಾಗ ನಾವೇ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ನಾನು ವ್ಯಾಲೆಟಲ್ಲಿ ನೋಡ್ಬೋದು 16 ರೂಪಾಯಿ ಇದೆ. ನಾನು ಫಸ್ಟೇ ಆಲ್ರೆಡಿ 425 ರೂಪಾಯಿ ಒಂದ್ಕಿತ ವಿಡ್ರಾ ಮಾಡಿದ್ದೀನಿ, 300 ರೂಪಾಯಿ ಒಂದ್ಕಿತ ವಿಡ್ರಾ ಮಾಡಿದ್ದೀನಿ. ಸಾರಿ 400 ರೂಪಾಯಿ ಒಂದ್ಕಿತ ಮಾಡಿದ್ದೀನಿ, 300 ರೂಪಾಯಿ ಒಂದ್ಕಿತ ವಿಡ್ರಾ ಮಾಡಿದ್ದೀನಿ. ನಾನು ಟೋಟಲ್ 409 ರೂಪಾಯಿ ವಿಡ್ರಾ ಮಾಡಿದ್ದೀನಿ. ಇಲ್ಲಿ ಬಂದು ನೀವು ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತ ಕೊಟ್ಟರೆ ಟ್ರಾನ್ಸ್ಫರ್ ಆಗುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಬಂದು 100 ರೂಪೀಸ್ ಇದ್ದರೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ಅಕೌಂಟ್ ಓಪನ್ ಮಾಡಿಕೊಟ್ರೆ 100 ರೂಪೀಸ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನನಗೆ ಶ್ರೀನಿವಾಸನ್ ಎಸ್ ಅಂತ ಬಿಟ್ಟು ಫಸ್ಟು ಸೇಲ್ ರಿವಾರ್ಡು 100 ರೂಪೀಸ್ ನನಗೆ ಇದಾಗಿದೆ. ಮತ್ತು ಶ್ರೀನಿವಾಸನ್ ರೆಫರಲ್ ಕೋಡ್ ಕಮಿಷನ್ ಸ್ಕ್ರ್ಯಾಚರ್ಡು ಮತ್ತು 16 ರೂಪಾಯಿ ಬಂದಿದೆ. ಈ ಥರ ನೀವು ಇದು ಮಾಡ್ಬೋದು. ನಾವಿವಾಗ ರೆಫರ್ ಮಾಡಿದ ತಕ್ಷಣ ನಮಗೆ ಕಮಿಷನ್ ಏನು ಬರೋಲ್ಲ. ರೆಫರ್ ಮಾಡಿದ ತಕ್ಷಣ ಇವಾಗ ನೀವೇ ಇದ್ರೂ ಸರಿ, ನಾನೇ ಆದರೂ ಸರಿ, ರೆಫರ್ ಮಾಡಿದ ತಕ್ಷಣ ಕಮಿಷನ್ ಬರೋಲ್ಲ. ಇವಾಗ ನಾವು ಇಲ್ಲಿ ರೆಫರ್ ಮಾಡಿದ್ದೀರಿ, ನಾನು ನೋಡ್ಬೋದು 253 ಜನ ಜಾಯ್ನ್ ಆಗಿದ್ದಾರೆ ನನ್ನ ಲಿಂಕಲ್ಲಿ. ಈ ಥರ ರೆಫರ್ ಮಾಡಿದ ತಕ್ಷಣ ಇದು ಬರೋಲ್ಲ. ಇವಾಗ ನೀವು ನಾನು ರೆಫರ್ ಮಾಡಿರೋರು ಅವ್ರು ಅರ್ನ್ ಮಾಡಿದ್ರೆ ನಮ್ಗೆ ಕಮಿಷನ್ ಆಗಿ ಬರ್ತೈತಲ್ಲ, ಅವಾಗ ಫಸ್ಟ್ ಕಮಿಷನಲ್ಲಿ ಬಂದಾಗೆ ನಮ್ಗೆ ಇಷ್ಟು ಅಮೌಂಟ್ ಅಂತಬಿಟ್ಟು ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇವ್ರು ಯಾರು ನಾಗರಾಜ್ ಅಂತಬಿಟ್ಟು ಇಲ್ಲಿವರು ಪ್ರೀ ರೀಚಾರ್ಜ್ ಪೇ ಲೆಟರ್ ಅಕೌಂಟನ್ನು ಓಪನ್ ಮಾಡಿಕೊಟ್ಟಿದ್ದಾರೆ. 17 ರೂಪಾಯಿ 50 ಪೈಸೆ ನಮ್ಗೆ ಇದು ಬಂದಿದೆ. ಅವ್ರಿಗೆ 300 ರೂಪಾಯಿ ರೀಚ್ ಆಗಿರ್ತೈತೆ ಇದರಿಂದ. ಮತ್ತು ಮತ್ತು ಶ್ರೀನಿವಾಸನ್ ಇವಾಗ ನೋಡ್ಸದ್ನಲ್ಲ ಅವ್ರು ನೋಡ್ಬೋದು, ಕೊಟೆಕ್ 811 ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ದಾರೆ. ಕೊಟೆಕ್ 811 ಅಕೌಂಟು 2, ಇಲ್ಲೊಂದು 3, ಮತ್ತು ನಿಯೋ ಎಕ್ಸ್ ಇದು ಅಕೌಂಟ್ ಅಂತೇಳ್ಬಿಟ್ಟು 4 ಮಾಡಿಕೊಟ್ಟಿದ್ದಾರೆ. 4 ಅಕೌಂಟ್ ಓಪನ್ ಆಗಿದೆ. ಇದರಿಂದ ಅವ್ರಿಗೂ ಅರ್ನಿಂಗ್ ಆಗುತ್ತೆ, ನಮಗೂ ಅರ್ನಿಂಗ್ ಆಗುತ್ತೆ. ಈ ಥರ ನೀವು ರೆಫರ್ ಮಾಡ್ಕೊಡೋ ಅರ್ನ್ ಮಾಡ್ಬೋದು. ಇದು ನೋಡ್ಬೋದು, ಲಿಮಿಟೆಡ್ ಪ್ರಿಪೇಯ್ಡ್ ಆಫರ್ ಆಗಿದೆ. ರೆಫರ್ ಮಾಡೋದು ಬೇಗ ಜಾಯ್ನ್ ಆಗಿ ರೆಫರ್ ಮಾಡಿ, ಮತ್ತು ನೀವು ಅರ್ನ್ ಮಾಡಿ. ಇವಾಗ ಎಲ್ರಿಗೂ ಅರ್ಥ ಆಗಿರ್ಬೋದು ಯಾವ ಥರ ಅರ್ನ್ ಮಾಡೋದು ಅಂತೇಳ್ಬಿಟ್ಟು. ಮತ್ತು ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಟ್ಯುಟೋರಿಯಲ್ ಡೈಲಿ ಇಲ್ಲಿ ಕೊಡ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು, ಬೆಳಗ್ಗೆ ಇಲ್ಲಿ ಲಿಂಕ್ ಆಗಿ ಜಾಯ್ನ್ ಆದರೆ ಪರ್ ಮಂತ್ 1 ಲಕ್ಷ ರೂಪೀಸ್ ಅಂದರೆ ಒಂದು ತಿಂಗಳಿಗೆ 1 ಲಕ್ಷ ರೂಪೀಸ್ ಅರ್ನ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಟ್ರೈನಿಂಗ್ ಕ್ಲಾಸ್ ನಡೀತಾ ಇರ್ತೈತೆ ಡೈಲಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಬರ್ತಾ ಇರ್ತೈತೆ ನೋಟಿಫಿಕೇಷನು ಡೈಲಿ. ಪರ್ ಮಂತ್ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಅರ್ನ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ಟ್ಯುಟೋರಿಯಲ್ ಎಲ್ಲ ಕೊಡ್ತಾ ಇರ್ತಾರೆ. ಟ್ಯುಟೋರಿಯಲ್ ನೋಡಿ ಅರ್ನ್ ಮಾಡೋರಿದ್ರೆ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಿರೋ ನೋಡಿರೋರಿಗೆಲ್ಲ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇವಾಗ ಜಾಸ್ತಿ ಲೆಂತ್ ಆಗೋಯ್ತು. ಓಕೆ, ಸಾರಿ.